ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಕೇಂದ್ರ ಸರ್ಕಾರದ ವಿದ್ಯುತ್ ಖಾಸಗೀಕರಣ ನೀತಿಯಿಂದ ರೈತರು ಹಾಗೂ ಸಾಮಾನ್ಯ ಜನರಿಗೆ ತೀವ್ರ ಹಾನಿಯಾಗಿದೆ ಎಂದು ಆರೋಪಿಸಿ ಅಥಣಿ ತಾಲೂಕಿನ ವಿವಿಧ ರೈತ ಸಂಘಟನೆಗಳ ಮುಖಂಡರು ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಖಾಸಗಿ ಕಂಪನಿಗಳ ಕೈಗೆ ವಿದ್ಯುತ್ ವಿತರಣೆಯನ್ನ ಒಪ್ಪಿಸಿದರೆ ಕೃಷಿ ಪಂಪ್ಗಳಿಗೆ ಪ್ರತಿಭಟನಾಕಾರರು ಖಾಸಗಿ ಕಂಪನಿಗಳ ಕೈಗೆ ವಿದ್ಯುತ್ ವಿತರಣೆಯನ್ನ ಒಪ್ಪಿಸಿದರೆ ಕೃಷಿ ಪಂಪ್ ಸೆಟ್ಗಳಿಗೆ ನೀಡಲಾಗುತ್ತಿರುವ ಸೌಲಭ್ಯಗಳು ಕಡಿಮೆಯಾಗುವ ಸಾಧ್ಯತೆ ಇದೆ. ವಿದ್ಯುತ್ ದರ ಏರಿಕೆಯಾಗುವುದರಿಂದ ರೈತರ ಉತ್ಪಾದನಾ ವೆಚ್ಚ ಹೆಚ್ಚಾಗಲಿದೆ. ಗ್ರಾಮೀಣ ಪ್ರದೇಶಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುವ ಆತಂಕವೂ ಇದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟರು. ರೈತ ಮುಖಂಡರು ಸಾರ್ವಜನಿಕರಿಗೆ ಖಾಸಗೀಕರಣದಿಂದ ಉಂಟಾಗುವ ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ವಿದ್ಯುತ್ ಕ್ಷೇತ್ರದ ಖಾಸಗೀಕರಣವು ರೈತರು, ಕಾರ್ಮಿಕರು ಹಾಗೂ ಬಡ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಎಂದು ತಿಳಿಸಿದರು. ವಿದ್ಯುತ್ ಖಾಸಗೀಕರಣದಿಂದ ರೈತರಿಗೆ ಹೆಚ್ಚಿನ ಆರ್ಥಿಕ ಹೊರೆ ಬೀಳಲಿದೆ. ಸರ್ಕಾರ ಈ ನೀತಿಯನ್ನ ತಕ್ಷಣ ಹಿಂಪಡೆಯಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಬೃಹತ್ ಹೋರಾಟವನ್ನು ಸಂಘಟಿಸಲಾಗುವುದು. ಪ್ರತಿಭಟನೆ ಬಳಿಕ ರೈತ ಸಂಘಟನೆಗಳ ಮುಖಂಡರು ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿ ರೈತ ವಿರೋಧಿ ಎಂದು ಆರೋಪಿಸಲಾಗುತ್ತಿರುವ ವಿದ್ಯುತ್ ಖಾಸಗೀಕರಣ ನೀತಿಯನ್ನ ಹಿಂಪಡೆಯುವಂತೆ ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂತೆ ಒತ್ತಾಯಿಸಿದರು. ನ್ಯೂಸ್ ರಿಪೋರ್ಟ್ ವಿನಾಯಕ್ ಕಂಬಳಿ, ಫ್ರೀಡಂ 19 ನ್ಯೂಸ್, ಅಥಣಿ. ನಾನು ಸಾಕ್ಷಿಯಾಗಿ ಹೇಳ್ತೀನಿ, ಇವತ್ತು ನಾವು ಏನು ಕಾನೂನು ಮಾಡತ್ತಾರೆ ಕಾನೂನು ನಾವು ಬಿಡಬೇಕಿವಿ. ಹಳೆಯದು ಯಾವ ರೀತಿ ಪದ್ಧತಿ ಐತಿ ಅದು ಮುಂದುವರಿಬೇಕು. ಸರ್ಕಾರ ಕಾನೂನು ತಂದ್ರೆ ಅವನ ಸಚಿವ ಸ್ಥಾನ ಕಾನೂನು ಬಳಕೆ ದುರ್ಬಳಕೆ ಅವ್ನು ಮಾಡ್ಕೊತಿರ್ಬೇಕು. ಅವಾಗ ನಾವು ದುರ್ಬಳಕೆ ಮಾಡುವಂತ ಕೆಲಸ ಆಗ್ತೈತಿ. ಅವನ ಸಚಿವ ಸ್ಥಾನ ಕಾಳಜಿಸುವಂತ ಕೆಲಸ ಮಾಡುವಂತ ಹೋರಾಟಗಳನ್ನು ರೂಪಿಸಬೇಕಾಗ್ತೈತಿ. ಅವ್ರನ್ನ ತೇಜವಾದಿ ಮಾಡುವಂತ ರೈತ ಸಂಘದ ಮಾಡುವಂತ ಕೆಲಸ ಮಾಡ್ರಿ. ಇವತ್ತು ಮನೆ ಕೊಟ್ಟ ಅಧಿಕಾರಿಗಳು ಸ್ಪಂದನೆ ಮಾಡ್ಯಾರ. ಪೊಲೀಸ್ ಇಲಾಖೆಯಾಗಿರ್ಬೋದು, ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು, ಅವ್ರ ಗಮನ ತಿಳಿಸಿ ಇವತ್ತು ಹೋರಾಟ ಜೈಕಾರ್ ಮುಖಾಂತರ ಹೋರಾಟ ತಗೋತೀವಿ. ಕರ್ನಾಟಕ ರಾಜ್ಯದ ಸಂಘಕ್ಕೆ, ಕರ್ನಾಟಕ ರಾಜ್ಯದ ಸಂಘಕ್ಕೆ ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು ತನಕ ಕೊಟ್ಟಿದ್ದೀವಿ. ಅಧಿಕಾರಿಗಳಿಗೆ ಕೂಡ ಇಲ್ಲ ಗೊತ್ತಿಲ್ಲ. ನಾವು ಇದಕ್ಕ ತನಕ ಏನಾಗೈತಿ ಹೆಂಗ್ ಹೊಡ್ಕೊಂಡು ಬಂದಿವಿ ನೋಡು, ಹಂಗ ಹೊಡ್ಕೊಂಡು ಹೋಗೋದು. ನಿಮ್ಮದು ಖಾಸಗೀಕರಣ ಯಾವ್ದಕ್ಕನ್ನ ನಾವು ಕೊಡಂಗಿಲ್ಲ. ಇದು ಬಿಸಿನೆಸ್ ಆಗ್ತೈತಿ. ಯಾಕಂದ್ರೆ ಹೆಂಗಾಗ್ತೈತಿ ಅಂದ್ರ ಈ ಕಟ್ಟಿದ ದೊಡ್ಡ ದೊಡ್ಡ MLA ಗಳು, MP ಗಳು, ಉಸ್ತುವಾರಿಗಳು ಏನ್ ಹೇಳ್ತಾರು, ಅದೇನಪ್ಪ ಬಿಸಿನೆಸ್, ಇದು ನಾಳೆ ಬಿಸಿನೆಸ್ ಆಗ್ತೈತಿ. ಆ ಬಿಸಿನೆಸ್ ಅವಕಾಶ ಕೊಡಂಗಿಲ್ಲ. ಇನ್ನ ನಿಮ್ದು ಒಂದು ಉಲ್ಲೇಖ ಹಾಕ್ಬೇಕು. ಇದಕ್ಕೆ ಸರ್ಕಾರ ಉತ್ತರ ಕೊಡ್ಲಿಲ್ಲ ಅಂದ್ರೆ ಇದಕ್ಕೆ ಏನ ಇಂಧನ ಸಚಿವ ಅದಲ್ಲ, ಅವನು ರಾಜೀನಾಮೆ ಕೇಳಿದೀವಿ. ಅದಕ್ಕೆ ಉತ್ತರತನೋ ಇಲ್ಲತ್ತನೋ ಅದ್ರದ್ದು ಉತ್ತರ ಬರ್ಬೇಕು. ಇಲ್ಲ ಕೊಡಂಗಿಲ್ಲ, ಅವ್ರು ಬೇಕಾಬಿಟ್ಟಿ ಮಾಡ್ಲಿ ಅಂದ್ರೆ ಕೇಳಿ ಕಾನೂನ ದುರ್ಬಳಕೆ ನಾವು ಮಾಡ್ಕೊಂಗಿಲ್ಲ. ಅವ್ರ ಕಡೆಯಿಂದ ದುರ್ಬಳಕೆ ಮಾಡ್ಲಾಕ ರೈತ ಕಡೆಯಿಂದ ಹಚ್ತಾರು. ಅವಾಗ ಏನ್ ಕಾನೂನು ಸುವ್ಯವಸ್ಥೆ ಅಧಿಕಾರಿ ತಂದ್ರೆ ತಾಲೂಕು ಆಡಳಿತ ಮಂಡಳಿ ಮತ್ತು ಜಿಲ್ಲಾಡಳಿತ ಇಲ್ಲಿ ಏನ್ ಕಾನೂನು ಪೊಲೀಸ್ ಇಲಾಖೆದವ್ರು ಪಾಲಿಸ್ತಾರಲ್ಲ ಅದಕ್ಕೆ ಅವ್ರು ಹಾಕ್ತಾರೆ. ಅದಕ್ಕೆ ಆಸ್ಪಾದನೆ ಕೊಡಬೇಡ್ರಿ. ಇದಕ್ಕೆ ಹೆಂಗಿತ್ತು, ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.